ಸಿಎಂ ಎಜುಸಿಟಿ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಕೂಡ ಸ್ವಾಗತ. ಏನು ಕಳೆದ ಒಂದು 2-3 ವಿಡಿಯೋಸ್ನ ಹಾಕಿದ್ದು KCET ರಿಲೇಟೆಡ್ ತುಂಬ ಒಳ್ಳೆ ರೆಸ್ಪಾನ್ಸ್ನ ಕೊಟ್ಟಿದ್ದೀರಾ. ಮೊದಲನೇಗೆ ಅದಕ್ಕೆ ಧನ್ಯವಾದ ತಿಳಿಸ್ತೀನಿ. ಎಲ್ಲರಿಗೂ ಸಪೋರ್ಟ್ ಮಾಡ್ತಾ ಇರಿ. ಇದೇ ರೀತಿ ನಿಮಗೆ ಬೇಕಾದಂಥ ಕಂಟೆಂಟ್ನ ಕ್ರಿಯೇಟ್ ಮಾಡಲಿಕ್ಕೆ ಟ್ರೈ ಮಾಡಿ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನು ಅಂತೇಳಿ ನಿಮಗೆಲ್ಲರೂ ಕೂಡ ಆಲ್ರೆಡಿ ಗೊತ್ತಿರ್ಬೋದು. KCET 2024 ರಿಸಲ್ಟ್ ಡಿಕ್ಲೇರ್ ಆಗಿದೆ. ನಾನು ಈ ವಿಡಿಯೋದಲ್ಲಿ 2023 ಮತ್ತು 2024 KCET ರಿಸಲ್ಟ್ನ ಅನಾಲಿಸಿಸ್ನ ಮಾಡ್ತಾ ಇದ್ದೀನಿ. ಟ್ರೆಂಡ್ ಯಾವ ರೀತಿ ಚೇಂಜ್ ಆಗಿದೆ ಮತ್ತು 2025ಕ್ಕೆ ನೀವೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋದು ಕೂಡ ಹೇಳ್ತಾ ಇದ್ದೀನಿ. ಜೊತೆಗೆ ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದ್ರೆ ಈ ಇಯರಿಗೆ ಸ್ವಲ್ಪ ಸಬ್ಜೆಕ್ಟ್ ಇದು ಕಟ್ ಆಫ್ ಕಡಿಮೆ ಆಗಿದೆ, 1-2-3 ಸಬ್ಜೆಕ್ಟ್ ಇದು ಕಟ್ ಆಫ್ ಜಾಸ್ತಿ ಆಗಿದೆ. ರೀಸನ್ ಕೂಡ ಏನು ಅಂತೇಳಿ ತಿಳಿಸ್ತಾ ಹೋಗ್ತೀನಿ. ಯಾರೆಲ್ಲ ಫಸ್ಟ್ ಟೈಮ್ ಸಿಎಂ ಎಜುಸಿಟಿ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಮಾಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಿಮಗೆ ಹೆಚ್ಚು ಕಂಟೆಂಟ್ ಸಿಗ್ತಾ ಹೋಗುತ್ತೆ. ಫಸ್ಟ್ ಒಂದು ಇದು ಹೋಮ್ ಪೇಜ್ ನಿಮ್ಗೆಲ್ಲರೂ ಕೂಡ ಗೊತ್ತಿರ್ಬೋದು. KCET ಇದು ರಿಸಲ್ಟ್ ಬೇಕು ಅಂತೇಳಿದ್ರೆ ಆ ಲಿಂಕ್ ಇದೆ, ಕಟ್ ಆಫ್ ಕೂಡ ಇದೆ, PDF ಕೂಡ ಕೊಟ್ಟಿದ್ದಾರೆ. ಫಸ್ಟು ಆ ಕಾಮರ್ಸ್ ಇದು ರಿಸಲ್ಟ್ ಶೀಟ್ ನೋಡ್ತಾ ಹೋಗೋಣ ಎಷ್ಟು ಜನ ಕ್ವಾಲಿಫೈ ಆಗಿದ್ದಾರೆ ಅಂತೇಳಿದ್ರೆ ಈ ವರ್ಷ 2024ರಲ್ಲಿ 817 ಜನ ಕ್ವಾಲಿಫೈ ಆಗಿದ್ದಾರೆ ಸ್ನೇಹಿತರೆ. ಇದು ಮೋರ್ ದೆನ್ 6% ಅಂತ ಇಲ್ಲಿ ಹೇಳ್ಬೋದು. ಯಾಕೆಂತ ನಾನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು 2023 ಮತ್ತು 2024 ಎರಡೂ ವರ್ಷದ್ದು ಕೂಡ PDF ಫೈಲ್ನ ಮರ್ಜ್ ಮಾಡಿದ್ದೀನಿ. ಕೇವಲ ನಾನು ಇಲ್ಲಿ 3 ಸಬ್ಜೆಕ್ಟ್ನ ತೊಗೋತಾ ಇದ್ದೀನಿ. ಎಕನಾಮಿಕ್ಸು ಕನ್ನಡ ಮತ್ತು ಕಾಮರ್ಸು 3 ಸಬ್ಜೆಕ್ಟ್ನ ತೊಗೋತಾ ಇದ್ದೀನಿ. ಫಸ್ಟು ಕಾಮರ್ಸ್ ಇದು ನೋಡ್ತಾ ಹೋಗೋಣ. 2023ರಲ್ಲಿ ಜನರಲ್ ಕ್ಯಾಟಗರಿಗೆ 166 ಕಟ್ ಆಫ್ ನಿಂತಿದ್ದು, ಬಟ್ ಈ ವರ್ಷ 156 ಆಗಿದೆ. ಅರೌಂಡ್ 10 ಮಾರ್ಕ್ಸ್ ರೆಡ್ಯೂಸ್ ಆಗಿದೆ. ನೆಕ್ಸ್ಟು SCಗೆ 152 ಇತ್ತು, ಈ ಸಲ 142 ಇದೆ. STಗೆ 150 ಇತ್ತು, ಈ ಸಲ 142 ಇದೆ. ಕ್ಯಾಟಗರಿ 1ಗೆ 156 ಇತ್ತು, ಈ ಸಲ 148 ಇದೆ. 2Aಗೆ 154 ಇತ್ತು, ಈ ಸಲ 144ಗೆ ನಿಲ್ಲಿಸಿದ್ದಾರೆ. ನೆಕ್ಸ್ಟ್ 2Bಗೆ 154 ಇತ್ತು, ಈ ಸಲ 142ಗೆ ನಿಲ್ಲಿಸಿದ್ದಾರೆ. 3Aಗೆ 158 ಇತ್ತು, ಈ ಸಲ 148ಗೆ ನಿಲ್ಲಿಸಿದ್ದಾರೆ. 3Bಗೆ 160 ಇತ್ತು ಮತ್ತು ಈ ವರ್ಷ 148ಗೆ ನಿಲ್ಲಿಸಿದ್ದಾರೆ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಹೋಗ್ಬೋದು. ಲಾಸ್ಟ್ ಇಯರು ಎಷ್ಟು ಜನ ಕ್ವಾಲಿಫೈ ಆಗಿದ್ರು? 1239 + 27 + 14. ಬಟ್ ಈ ವರ್ಷ ಕೇವಲ 817 ಜನ ಕ್ವಾಲಿಫೈ ಆಗಿದ್ದಾರೆ. ಇಲ್ಲಿ ನೋಡ್ಬೋದು ನಿಮಗೆ ಫಸ್ಟ್ ಕಾಲಮಲ್ಲಿ ಅವರು ಕೊಟ್ಟಿದ್ದಾರೆ ನಂಬರ್ ಆಫ್ ಸ್ಲಾಟ್ ಅವೈಲೇಬಲ್ ಅಂತೇಳಿ. ಜನರಲ್ ಮೆರಿಟಿಗೆ ಟೋಟಲ್ನ ತಗೊಳ್ಳೋದ್ರೆ 675 + 20 695 ಮೆಂಬರ್ಸು ಕ್ವಾಲಿಫೈ ಆಗಬೇಕಿತ್ತು. ಓಕೆನಾ? ಬಟ್ 817 ಜನ ಕ್ವಾಲಿಫೈ ಆಗಿದ್ದಾರೆ. ಹೇಗೆ ಸಾಧ್ಯ? ಇದೇಗೆ ಅಂತ ಹೇಳಿದ್ರೆ 6% ಕಟ್ ಆಫ್ ನಿಲ್ತ್ಕೊಳ್ಳುತ್ತೆ. ಸಪೋಸ್ ಯಾವ್ದಾದ್ರು ಗೌರ್ನಮೆಂಟ್ ಎಕ್ಸಾಮಿನೇಷನ್ ಯಾವ್ದಾದ್ರು ರಿಕ್ರೂಟ್ಮೆಂಟ್ ಎಕ್ಸಾಮ್ ಆಯಿತು ಅಂತ ಹೇಳಿದ್ರೆ ಈ ಥರ ಟೈ ಅಪ್ ಆದಾಗ ಸಪೋಸ್ ಕಟ್ ಆಫ್ 144ಗೆ ನಿಂತ್ಕೋತು, 144 ಮಾರ್ಕ್ಸ್ನ 4-5 ಜನ ತೆಗೆದಿದ್ದಾರೆ ಅಂತ ಬಂದಾಗ ಏನು ಮಾಡ್ತಾರೆ, ಡೇಟ್ ಆಫ್ ಬರ್ತ್ ವೈಸು ಅಲಾಟ್ ಮಾಡ್ತಾ ಹೋಗ್ತಾರೆ. ಬಟ್ KCET ಎಕ್ಸಾಮಿನೇಷನ್ ಏನು ಮಾಡಿದರೆ ಯಾರೆಲ್ಲ ಈಕ್ವಲ್ ಆಗಿ ಮಾರ್ಕ್ಸ್ ತಗೊಂಡು ಅವರೆಲ್ಲರೂ ಕೂಡ ಪಾಸ್ ಮಾಡಿದ್ದಾರೆ. ಹಾಗಾಗಿ ಇದು ಮೋರ್ ದೆನ್ 6% ರಿಸಲ್ಟ್ ಬಂದಿದೆ. ಇದೊಂದು ಅಡಿಷನಲ್ ಅಡ್ವಾಂಟೇಜ್ ಅಂತೇಳಿ ಕರಿಬೋದು. ಪ್ರೀವಿಯಸ್ಗೆ ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ ಎವ್ರಿ ಕ್ಯಾಟಗರಿಲೂ ಕೂಡ 10 ಮಾರ್ಕ್ಸ್ ಕಡಿಮೆ ನಿಂತಿದೆ. ಆನ್ ಅವರೇಜು 10 ಮಾರ್ಕ್ಸ್ ಕಡಿಮೆ ಆಗಿದೆ ಸ್ನೇಹಿತರೆ. ಇದೇ ರೀತಿ ಕನ್ನಡನೂ ಕೂಡ ನೋಡ್ತಾ ಹೋಗೋಣ. ಕನ್ನಡ ಲಾಸ್ಟ್ ಇಯರ್ ಜನರಲ್ ಮೆರಿಟ್ 172 ಇತ್ತು, ಈ ಸಲ 152ಗೆ ನಿಂತಿದೆ. ನೀವು ಅಬ್ಸರ್ವ್ ಮಾಡ್ಬೋದು 172 ಎಲ್ಲಿ, 152 ಎಲ್ಲಿ. ಲಾಸ್ಟ್ ಇಯರು SC ಕ್ಯಾಟಗರಿಗೆ 156 ಇತ್ತು, ಈ ಸಲ 140 ಇದೆ. ಅರೌಂಡ್ ಆಲ್ಮೋಸ್ಟ್ 14 ಮಾರ್ಕ್ಸ್ ರಿಡ್ಯೂಸ್ ಆಗಿದೆ. STಗೆ 156 ಇತ್ತು, ಈ ಸಲ 140 ಇದೆ, ಅದು ಕೂಡ 16 ಮಾರ್ಕ್ಸ್ ರಿಡ್ಯೂಸ್ ಆಗಿದೆ. ಜೊತೆಗೆ ಕ್ಯಾಟಗರಿ 1 162 ಇತ್ತು, ಈ ಸಲ 142 ಆಗಿದೆ. 2A 158 ಇತ್ತು, ಈ ಸಲ 142 ಆಗಿದೆ. 2B 154 ಇತ್ತು, ಈ ಸಲ 138 ಆಗಿದೆ. 3A 166 ಇತ್ತು, ಈ ಸಲ 144 ಆಗಿದೆ. ಕ್ಯಾಟಗರಿ 3Bಗೆ 166 ಇತ್ತು, ಈ ಸಲ 148 ಆಗಿದೆ. ಇಲ್ಲೂ ಕೂಡ ಅಬ್ಸರ್ವ್ ಮಾಡ್ಬೋದು ಕನ್ನಡದಲ್ಲೂ ಕೂಡ ಮೋರ್ ದೆನ್ 6% ರಿಸಲ್ಟ್ ಬಂದಿದೆ. ನಂಬರ್ ಆಫ್ ಸ್ಲಾಟ್ ಅವೈಲೇಬಲ್ 416 + 34 + 4 ಅರೌಂಡ್ 454 ಕ್ವಾಲಿಫೈ ಆಗಬೇಕಿತ್ತು. ಬಟ್ ಇಲ್ಲಿ 469 + 40 ಅರೌಂಡ್ 510 515ವರೆಗೂ ಕ್ವಾಲಿಫೈ ಆಗಿದ್ದಾರೆ ಅಂತೇಳಿ ಇದು ಕೂಡ ಮೋರ್ ದೆನ್ 6% ರಿಸಲ್ಟ್ ಬಂದಿದೆ. ನೆಕ್ಸ್ಟ್ ಎಕನಾಮಿಕ್ಸ್ದು ನೋಡ್ತಾ ಹೋಗೋಣ. ಎಕನಾಮಿಕ್ಸ್ ಇದು ಲಾಸ್ಟ್ ಇಯರ್ 158 ಇತ್ತು ಜನರಲ್ ಕ್ಯಾಟಗರಿ, ಬಟ್ ಈ ಸಲ 160 ಆಗಿದೆ. ನೋಡ್ಬೋದು ನೀವು ಕನ್ನಡ ಮತ್ತು ಕಾಮರ್ಸು ಕಡಿಮೆ ಆಗ್ತಾ ಬಂದು ಇಲ್ಲಿ ಎಕನಾಮಿಕ್ಸ್ ಜಾಸ್ತಿ ಆಗಿದೆ, ಇಲ್ಲಿ 2 ಮಾರ್ಕ್ಸ್ ಜಾಸ್ತಿ ಆಗಿದೆ. SC ಕ್ಯಾಟಗರಿ 142 ಇತ್ತು, ಈ ಸಲ 144 ಆಗಿದೆ. ST ಕ್ಯಾಟಗರಿ 144 ಇತ್ತು, ಈ ಸಲ 146 ಆಗಿದೆ. ಕ್ಯಾಟಗರಿ 146 ಇತ್ತು, ಈ ಸಲ 150 ಆಗಿದೆ. 2A ಕ್ಯಾಟಗರಿ 144 ಇತ್ತು, ಈ ಸಲ 146 ಆಗಿದೆ. 2B ಕ್ಯಾಟಗರಿ 148 ಇತ್ತು, ಈ ಸಲ 154 ಆಗಿದೆ.
3A ಕ್ಯಾಟಗರಿ 150 ಇತ್ತು, ಈ ಸಲ 152 ಆಗಿದೆ. 3B ಕ್ಯಾಟಗರಿ 152 ಇತ್ತು, ಈ ಸಲ 152 ಹಾಗೆ ನಿಂತಿದೆ. ನೋಡ್ಬೋದು ನೀವು ಕಾಮರ್ಸು ಮತ್ತು ಕನ್ನಡಕ್ಕೆ ಕಂಪೇರ್ ಮಾಡಿದ್ರೆ ಎಕನಾಮಿಕ್ಸ್ ಇದು ಏನಾಗ್ತಾ ಇದೆ, ಕಟ್ ಆಫು ಜಾಸ್ತಿ ಆಗಿದೆ. ಇದು ಎಂತಕ್ಕೆ ಅಂತ ಹೇಳಿದ್ರೆ ಎಕ್ಸಾಮಿನೇಷನ್ ಎಲ್ಲದೂ ಕೂಡ ನಿಮ್ಮ ಎಕ್ಸಾಮಿನೇಷನ್ ಯಾವ ಥರ ಡಿಫಿಕಲ್ಟೀಸ್ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಬಟ್ ಲಾಸ್ಟ್ ಇಯರ್ ಹೈಯೆಸ್ಟ್ ಮಾರ್ಕ್ಸ್ನ ನೋಡ್ಬೋದು ನೀವು. ಎಕನಾಮಿಕ್ಸಲ್ಲಿ ಹೈಯೆಸ್ಟ್ ಮಾರ್ಕ್ಸು 2023 230 ಇತ್ತು ಔಟ್ ಆಫ್ 300. ಬಟ್ ಈ ಇಯರು 212ಗೆ ನಿಂತಿದೆ. ನೆಕ್ಸ್ಟು ಕನ್ನಡ ನೋಡ್ತಾ ಹೋದರೆ ಹೈಯೆಸ್ಟ್ ಮಾರ್ಕ್ಸು 224 ಇತ್ತು 2023. ಈ ವರ್ಷ 188 ಆಗಿದೆ. ಎಷ್ಟು ಡಿಫ್ರೆನ್ಸ್ ಇದೆ ನೋಡ್ಬೋದು. ಹೆಚ್ಚು ಕಮ್ಮಿ 24, 34 ಅರೌಂಡ್ 36 ಮಾರ್ಕ್ಸ್ ಡಿಫ್ರೆನ್ಸಸ್ನ ನಾವು ಕಾಣ್ತಾ ಹೋಗ್ಬೋದು. ಜೊತೆಗೆ ಕಾಮರ್ಸ್ ಲಾಸ್ಟ್ ಹೈಯೆಸ್ಟ್ ಮಾರ್ಕ್ಸ್ 218 ಇತ್ತು, ಈ ಸಲ 202 ಇದೆ. ಅರೌಂಡ್ 16 ಮಾರ್ಕ್ಸ್ ಕಡಿಮೆ ಆಗ್ತಾ ಹೋಗಿದೆ. ಇದು ಪ್ಯೂರ್ಲಿ ಬೇಸಿಸ್ ಆಫ್ ಕ್ವಶನ್ ಪೇಪರ್ ಎಷ್ಟು ಡಿಫಿಕಲ್ಟೀಸ್ ಆಗಿರುತ್ತೆ ಅದ್ರ ಮೇಲೆ ನಿಮ್ಮ ರಿಸಲ್ಟ್ ನಿಲ್ತಾ ಹೋಗುತ್ತೆ. ಡಿಫಿಕಲ್ಟೀಸ್ ಜಾಸ್ತಿ ಆಗ್ತಾ ಇದ್ದಷ್ಟು ಕಟ್ ಆಫ್ ಕಡಿಮೆ ನಿಲ್ಲುತ್ತೆ. ಇಷ್ಟು ಕೂಡ 2023 ಮತ್ತು 2024. ಹಾಗಾದ್ರೆ 2025ಕ್ಕೆ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು? ಯಾರ್ದೆಲ್ಲ KCET ವರ್ಷ ಕ್ಲಿಯರ್ ಆಗಿಲ್ಲ ಅವರು ಕೂಡ ನೆಕ್ಸ್ಟ್ ಟೈಮ್ ಆಲ್ಮೋಸ್ಟ್ 80% ಮೆಂಬರ್ಸ್ ಬರ್ದೇ ಬರೀತೀರ. ಹಾಗಾದ್ರೆ 2025ಕ್ಕೆ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು? ಅದು ನಾನು ಆಗಲೇ ಹೇಳಿದಾಗೆ ಮತ್ತೆ ಅಗೈನ್ ಇಟ್ ಈಸ್ ಡಿಪೆಂಡ್ ಅಪಾನ್ ಡಿಫಿಕಲ್ಟಿ ಲೆವೆಲ್ ಆಫ್ ದಿ ಕ್ವಶನ್ ಪೇಪರ್. 2023 ಮತ್ತು 2024 ಎರಡೂ ಕೂಡ ನೀವು ಅನಲೈಸ್ ಮಾಡಿ ಕಂಪೇರ್ ಮಾಡ್ತಾ ನೋಡೋದಾದರೆ ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದ್ರೆ ಈ ಇಯರ್ ಎಸ್ಪೆಷಲಿ ಕಾಮರ್ಸಿದ ಕಟ್ ಆಫ್ ಕಡಿಮೆ ನಿಂತಿರೋದ್ರಿಂದ ನೆಕ್ಸ್ಟ್ ಇಯರ್ಗೆ ಕ್ವಶನ್ ಪೇಪರು ಇನ್ನೂ ಕೂಡ ಡಿಫಿಕಲ್ಟಿ ಆಗ್ತಕ್ಕಂಥ ಚಾನ್ಸ್ ಇರುತ್ತೆ. ಅದೇ ಕಾರಣಕ್ಕೂ ಕಡಿಮೆ ಆಗಲ್ಲ. 2023 ಫಸ್ಟ್ ಟೈಮು KEA ಅವರು KCET ಎಕ್ಸಾಮಿನೇಷನ್ನ ಕಂಡಕ್ಟ್ ಮಾಡಿದರು. ಹಾಗಾಗಿ ಕ್ವಶನ್ ಪೇಪರ್ ಡಿಫಿಕಲ್ಟೀಸು ಕಡಿಮೆ ಇದ್ದಿರ್ಬೋದು. ಬಟ್ ಈ ಸಲ ರಿವಿಷನ್ನ ಮಾಡ್ಕೊಂಡಿದ್ದಾರೆ, ಕ್ವಶನ್ ಪೇಪರ್ ಡಿಫಿಕಲ್ಟಿ ಸ್ವಲ್ಪ ಜಾಸ್ತಿ ಆಗಿದೆ. ಹಾಗಾದ್ರೆ ನೆಕ್ಸ್ಟ್ ಇಯರ್ಗೆ ಇನ್ನೂ ಕೂಡ ಡಿಫಿಕಲ್ಟೀಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಆಗ ನೀವೇನು ಮಾಡಬೇಕು, 2023 ಮತ್ತು 2024 ಎರಡೂ ವರ್ಷದ ಕ್ವಶನ್ ಪೇಪರ್ನ ತೊಗೊಂಡು ನೀವು ಅನಾಲಿಸಿಸ್ನ ಮಾಡಬೇಕು. ಏನು ಟ್ರೆಂಡ್ ಇದೆ, ಯಾವ ಕಾನ್ಸೆಪ್ಟ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದ್ದಾರೆ. ಇನ್ ಕೇಸ್ ಏನಾದ್ರು ನಿಮಗೆ ಒಂದು ಡೀಟೇಲ್ ವಿಡಿಯೋನೇ ಬೇಕು, ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡಬೇಕು 2023 ಮತ್ತು 2024 ಎರಡೂ ಕ್ವಶನ್ ಪೇಪರ್ ಅನಾಲಿಸಿಸ್ನ ಮಾಡಿ ಯಾವ ಕಾನ್ಸೆಪ್ಟ್ನ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ, ಯಾವ ಟಾಪಿಕ್ನ ನೀವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು ಓದಬೇಕೆ, ಯಾವ ಟಾಪಿಕ್ನ ನೀವು ಕಾನ್ಸಂಟ್ರೇಟ್ ಮಾಡಬೇಕು ಓದೋಕ್ಕೆ, ಮತ್ತು ಈ ಟ್ರೆಂಡ್ ಯಾವ ರೀತಿ ಇದೆ ಎಲ್ಲದೂ ಕೂಡ ನಿಮಗೆ ಇದು ರಿಲೇಟೆಡ್ ನಿಮಗೆ ವಿಡಿಯೋ ಬೇಕು ಅಂತೇಳಿ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೀವು ಎಷ್ಟು ಜನ ರೆಸ್ಪಾನ್ಸ್ ಮಾಡ್ತೀರಾ, ಎಷ್ಟು ಜನ ರಿಕ್ವೆಸ್ಟ್ ಮಾಡ್ತೀರಾ, ಅದ್ರ ಬೇಸಿಸ್ ಮೇಲೆ ನಾನು ವಿಡಿಯೋ ಮಾಡ್ತಾ ಹೋಗ್ತೀನಿ. ಹಾಗಾಗಿ 2025ಕ್ಕೆ ಡಿಫಿಕಲ್ಟಿ ಲೆವೆಲ್ಲು 2023, 2024 ಎರಡು ವರ್ಷಕ್ಕೆ ಕಂಪೇರ್ ಮಾಡಿದ್ರೆ 2025ರಲ್ಲಿ ಇನ್ನೂ ಕೂಡ ಜಾಸ್ತಿ ಆಗ್ತಕ್ಕಂಥ ಚಾನ್ಸ್ ಇರುತ್ತೆ. ಯಾವುದೇ ಕಾರಣಕ್ಕೂ ಕಡಿಮೆ ಆಗಲ್ಲ. ಯಾಕೆಂತೇಳಿದ್ರೆ KEA ಅವ್ರದ್ದು ಅಲ್ಲಿ 3rd ಟೈಮ್ ಎಕ್ಸಾಮ್ ಆಗುತ್ತೆ 2025ರಲ್ಲಿ ಕಂಡಕ್ಟ್ ಮಾಡಿದ್ರೆ. ಹಾಗಾಗಿ ನೀವು ಡೀಟೇಲ್ ಆಗಿ ಟಾಪಿಕ್ನ ಇನ್ ಡೀಟೇಲ್ ಆಗಿ ಓದ್ತಕ್ಕಂಥ ನೆಸೆಸಿಟಿ ಇದೆ. ಈ ವಿಡಿಯೋ ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಆಲ್ರೆಡಿ ಹೇಳಿರೋ ಹಾಗೆ ಅಪ್ಕಮಿಂಗ್ ಡೇಸಲ್ಲಿ ಒಂದು ಮೆಂಟಲ್ ಎಬಿಲಿಟಿ ಸೀರೀಸ್ನೂ ಕೂಡ ತಗೊಬರ್ತಾ ಇದ್ದೀನಿ. ತುಂಬ ಜನಕ್ಕೆ ಒಂದು ಭಯ ಇದೆ, ತುಂಬ ಜನಕ್ಕೆ ಒಂದು ಕ್ವಶನ್ ಇದೆ, ಇಂಟರ್ವ್ಯೂನ ಯಾವ ರೀತಿ ಫೇಸ್ ಮಾಡೋದು. ಇಂಟರ್ವ್ಯೂಲಿ ಫಸ್ಟ್ ಕೇಳ್ತಕ್ಕಂಥ ಕ್ವಶನ್ ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್, ಅದಕ್ಕೆ ಯಾವುದೆಲ್ಲ ಆನ್ಸರ್ನ ತಗೊಬರ್ಬೇಕು, ಯಾವುದೆಲ್ಲ ಫಾರ್ಮೆಟ್ನ ಫಾಲೋ ಮಾಡಬೇಕು, ಆ ಟಾಪಿಕ್ಗೆ ಸಂಬಂಧಪಟ್ಟಂತೆ ಒಂದು ವಿಡಿಯೋನ ರೆಡಿ ಮಾಡ್ತಾ ಇದ್ದೀನಿ. ಅದು ಕೂಡ ಅಪ್ಕಮಿಂಗ್ ಡೇಸಲ್ಲಿ ಪಬ್ಲಿಷ್ ಆಗ್ತಾ ಹೋಗುತ್ತೆ. ಜೊತೆಗೆ ಇಂಟರ್ವ್ಯೂ ಪ್ರಿಪ್ರೇಷನ್ಸ್ಗೆ ಸಂಬಂಧಪಟ್ಟಂತೆ ಒಂದು ಸೀರೀಸ್ನ ಮಾಡ್ತಾ ಇದ್ದೀನಿ. ಆ ಎಲ್ಲ ಸೀರೀಸು ಕೂಡ ನಿಮಗೆ ಬೇಕು ಅಂತ ಹೇಳಿದ್ರೆ ದಯವಿಟ್ಟು CMEducity ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಪ್ಲೋಡ್ ಮಾಡತಕ್ಕಂಥ ಎಲ್ಲ ವಿಡಿಯೋ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ. ನೀವೆಷ್ಟು ಸಪೋರ್ಟ್ ಮಾಡ್ತೀರೋ ಅಷ್ಟು ನಮಗೆ ಮೋಟಿವೇಶನ್ ಸಿಗುತ್ತೆ ಇದೇ ರೀತಿ ಹೆಚ್ಚೆಚ್ಚು ಕಂಟೆಂಟ್ ಮಾಡಲಿಕ್ಕೆ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ KCET ಎಕ್ಸಾಮಿನೇಷನ್ ಅವರದ್ದು ರಿಸಲ್ಟ್ ವೇಟ್ ಮಾಡ್ತಿದ್ರು ಅವರೆಲ್ಲರೂ ಕೂಡ ರಿಸಲ್ಟ್ ನೋಡಿದ್ದಾರೆ ಅಂತ ಅನ್ಕೋತೀನಿ. ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಜೊತೆಗೆ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಯಾರೆಲ್ಲ ಕಾರ್ಪೊರೇಟ್ ಸೈಡಲ್ಲಿ ಕೆಲಸ ಹುಡುಕ್ತಿರೋರು ಆಗಿರ್ಬೋದು, ಗೌರ್ಮೆಂಟ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿರೋರು ಆಗಿರ್ಬೋದು, ಜೊತೆಗೆ ಎಸ್ಪೆಷಲಿ ಯಾರೆಲ್ಲ ಇಂಟರ್ವ್ಯೂಸ್ಗೆ ಪ್ರಿಪೇರ್ ಆಗ್ತಿದ್ದಾರೆ ಅವ್ರಿಗೆ ದಯವಿಟ್ಟು ನಮ್ಮ ಚಾನಲ್ನ ರೆಫರ್ ಮಾಡಿ. ಅವ್ರೇನು ಸಬ್ಸ್ಕ್ರೈಬ್ ಮಾಡ್ಕೋತಾರೆ ಯೂಸ್ಫುಲ್ ಆಗ್ತಕ್ಕಂಥ ಕಂಟೆಂಟ್ಸ್ನ ಪ್ಲಾನ್ ಮಾಡ್ತಾ ಇದ್ವಿ, ಎಲ್ಲದೂ ಕೂಡ ನಿಮಗೆ ಸಿಗ್ತದೆ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳು. ಥ್ಯಾಂಕ್ ಯು.